ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮ್ಯಾಥ್ಸ್ ವಿತ್ ಮೊಯಿನ್. ಇವತ್ತು ನಾವು ಈ ವಿಡಿಯೋದಲ್ಲಿ ಯಾವ ರೀತಿಯಲ್ಲಿ ಟೇಬಲ್ಸನ್ನು ಕಲಿಬೇಕು ಅಂತ ತಿಳ್ಕೊಳ್ಳೋಣ. ಬಿಕಾಸ್ ನೋಡಿ, ತುಂಬ ಮಕ್ಕಳಿಗೆ ಟೇಬಲ್ಸೇ ಬರಲ್ಲ. ಆ್ಯಂಡ್ ಟೇಬಲ್ಸ್ ಹೇಳಿ ಅಂದ್ರೂ ಕೂಡ ಸ್ಟಾರ್ಟಿಂಗಿಂದ ಹೇಳ್ತೀರ. ಎಲ್ರದ್ದು ಪ್ರಾಬ್ಲಮ್ ಏನಂದರೆ, ಟೇಬಲ್ಸ್ ಹೇಳಿ ಅಂದರೆ 9 8 ಅಂದಿದ ತಕ್ಷಣ ಮತ್ತೆ ಸ್ಟಾರ್ಟಿಂಗಿಂದ ಬರ್ತಾರೆ. 9 1 9 9 2 9 3 9 4 ಅಂತ. ಸೊ ಬಟ್ ಅವ್ರಿಗೆ ಡೈರೆಕ್ಟಾಗಿ ಇಮ್ಮಿಡಿಯೇಟಾಗಿ 9 8 ಹೇಳೋಕ್ಕಾಗಲ್ಲ. ಅದೇ ರೀತಿ ಅಥವಾ 13 5 ಅಂತ ಹೇಳೋಕ್ಕಾಗಲ್ಲ. ಸರ್, ಟೇಬಲ್ಸೇ ಗೊತ್ತಿಲ್ಲ ಅಂದರೆ ಮ್ಯಾಥಮೆಟಿಕ್ಸು ತುಂಬ ಕಷ್ಟ ಆಗುತ್ತೆ. ಯಾವುದೇ ಒಂದು ಸ್ಟೂಡೆಂಟ್ಗೆ 15ವರೆಗೂ ಮಿನಿಮಮ್ ಟೇಬಲ್ ಕಲ್ತ್ಕೊಬಿಟ್ರೆ ಅವ್ರಿಗೆ ಇಡೀ ಮ್ಯಾಥಮೆಟಿಕ್ಸನ್ನೇ ಆರಾಮಾಗಿ ಅವರು ಸಾಲ್ವ್ ಮಾಡ್ಬೋದು. ಮತ್ತು ಯಾವುದೇ ಕ್ವಶನ್ ಬಂದರೂ ಕೂಡ ವಿತಿನ್ ದ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ಅವ್ರು ಆನ್ಸರನ್ನು ಮಾಡ್ತಾರೆ. ಅವ್ರಿಗೆ ಇಫ್ ಇನ್ ಕೇಸ್ ಟೇಬಲ್ಸೇ ಬಂದಿಲ್ಲ ಅಂದರೆ 6th to 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್, ಮೇಕ್ ಶ್ಯೂರ್ ನೀವು ಯಾವುದೇ ಕ್ಲಾಸಲ್ಲಿ ಓದ್ತಿದ್ರು, ನೀವು ಮ್ಯಾಥಮೆಟಿಕ್ಸ್ ಕಲಿತಿದ್ರೆ ನಿಮಗೆ ಟೇಬಲ್ಸ್ ಬರಲೇಬೇಕು. ಸರ್, ಏನಕ್ಕೆ ಸರ್ ನಾವು ಟೇಬಲ್ಸ್ ಕಲ್ತಿಲ್ಲ ಅಂದರೆ ಮಾಡೋಕ್ಕಾಗಲ್ವ? ನಾನು ಬರ್ಕೊಂಡು ಮಾಡ್ಕೊಬಿಡ್ತೀನಿ ಸರ್, ನಾನು ಆಮೇಲೆ ಹೇಳ್ಕೊಬಿಡ್ತೀನಿ ಸರ್ ಅಂದರೆ ಆಗಲ್ಲ. ಅವನು ವಿತಿನ್ ದ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ 13 5 ಅಂದಿದ ತಕ್ಷಣ ನಿಮ್ಗೆ ಆನ್ಸರ್ ಬರಬೇಕು, 12 5 ಅಂದಿದ ತಕ್ಷಣ ನಿಮಗೆ ಆನ್ಸರ್ ಗೊತ್ತಿರಬೇಕು. ಸೊ ಈ ಥರ ನಿಮಗೆ ಆನ್ ಸ್ಪಾಟಲ್ಲಿ ಡೈರೆಕ್ಟಾಗಿ ಆನ್ಸರ್ಸ್ ಬರಬೇಕು ಅಂದರೆ ಯಾವ ರೀತಿಯಲ್ಲಿ ಟೇಬಲ್ಸನ್ನು ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನು ಕೂಡ ಈ ವಿಡಿಯೋಲಿ ತಿಳ್ಕೊಳ್ಳೋಣ ಬನ್ನಿ. ಸೊ ಫಸ್ಟ್ ಆಫ್ ಆಲ್, ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಮ್ಯಾಥಮೆಟಿಕ್ಸ್ ಅಂತ ನಾನು ಈ ಹೊಸ ಒಂದು ಪ್ಯಾಟರ್ನನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇದರಲ್ಲಿ ಫಸ್ಟ್ ಚಾಪ್ಟರೇ ನಮ್ದಿರೋವಂಥದ್ದು ಟೇಬಲ್ಸ್. ದಟ್ ಈಸ್ 2 to 15ವರೆಗೂ ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ಇನ್ ಬಿಟ್ವೀನ್ ಕೇಳಿದ್ರು ಕೂಡ ಹೇಳಬೇಕು ಅಂತ. ಸೊ ಈ ಬುಕ್ ಅತಿ ಶೀಘ್ರದಲ್ಲಿ ನಾನು ಲಾಂಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಆಲ್ರೆಡಿ ಒಂದು ಬುಕ್ ಲಾಂಚ್ ಮಾಡಾಗಿದೆ. ದಟ್ ಈಸ್ ಕಾಲ್ಡ್ ದ 10th ಸ್ಟ್ಯಾಂಡರ್ಡ್ ಮೈಂಡ್ಫುಲ್ ರಿಸೋರ್ಸ್, ಮೈಂಡ್ಫುಲ್ ಮ್ಯಾಥಮೆಟಿಕ್ಸ್ ಅಂತ. ಇದೀಗ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಮ್ಯಾಥಮೆಟಿಕ್ಸ್ ಅಂತ ನಾನು ಲಾಂಚ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಗೆ ಈ ಬುಕ್ ಬೇಕು ಅಂದರೆ ನೀವು ಯಾವುದೇ ಒಂದು ಸ್ಟೂಡೆಂಟ್ 6th to 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಇಫ್ ಈಸ್ ಸ್ಟಡಿಂಗ್ ಅಥವಾ PUC ಯಲ್ಲೂ ಕೂಡ ಮ್ಯಾಥಮೆಟಿಕ್ಸ್ ಕಷ್ಟ ಆಗ್ತಿದೆ ಅಂದರೆ, ಅವ್ರಿಗೆ ಬೇಸಿಕ್ಸಲ್ಲಿ ಗೊತ್ತಾಗ್ತಿಲ್ಲ ಅಂದಾಗ ಇವರು ಇದರಲ್ಲಿರುವಂಥದ್ದು 10 ಚಾಪ್ಟರ್ಸನ್ನು ನಾನು ಲಿಸ್ಟ್ ಔಟ್ ಮಾಡಿದ್ದೀನಿ. ಈ 10 ಚಾಪ್ಟರ್ಸನ್ನು ಇವರು ಕಲ್ತ್ಕೊಬಿಟ್ರೆ ಖಂಡಿತವಾಗ್ಲೂ ಕೂಡ ನಾನು ಗ್ಯಾರಂಟಿ ಕೊಡ್ತೀನಿ, ಅವ್ರಿಗೆ ಮ್ಯಾಥಮೆಟಿಕ್ಸ್ ಈಸಿ ಆಗುತ್ತೆ, ಅರ್ಥ ಆಗಲಿಕ್ಕೂ ಕೂಡ ಸ್ಟಾರ್ಟ್ ಆಗೋಗುತ್ತೆ. ಒಂದು ಕಂಪ್ಲೇಂಟ್ ಮಾಡೋಕ್ಕೆ ಹೋಗಬೇಡಿ, ನಮಗೆ ನಮ್ಮ ಟೀಚರ್ಸ್ ಹೇಳ್ಕೊಟ್ಟಿಲ್ಲ, ನಮಗೆ ಈ ಕಾನ್ಸೆಪ್ಟ್ಸ್ ಗೊತ್ತಿರಲಿಲ್ಲ, ನಾವು ಆಬ್ಸೆಂಟ್ ಇದ್ವಿ, ನಾವು ಕೊರೋನಾ ಬ್ಯಾಚಲ್ಲಿದ್ವಿ. ಈ ಎಲ್ಲ ರೀಸನ್ಸ್ಗೆ ಒಂದು ಪರಿಹಾರ, ಇದೆಲ್ಲದಕ್ಕೂ ನಿಮ್ಮ ಸಮಸ್ಯೆಗಳಿಗೆ ಸೊಲ್ಯೂಷನ್ಸು ನಾನು ಮಾಡ್ತಿರೋಂಥದ್ದು ಈ ಹೊಸ ಬುಕ್ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಮ್ಯಾಥಮೆಟಿಕ್ಸ್. ಅತಿ ಶೀಘ್ರದಲ್ಲಿ ಲಾಂಚ್ ಮಾಡ್ತೀನಿ. ಎಲ್ಲರೂ ಕೂಡ ನಿಮ್ಮ ಕಮೆಂಟ್ ಮೂಲಕ ತಿಳಿಸ್ಬೇಕು ಯಾರ್ಯಾರಿಗೆ ಈ ಬುಕ್ ಬೇಕು ಅಂತ. ಇವತ್ತಿಂದನೇ ಕೂಡ ನೀವು ಇದನ್ನು ಬುಕ್ಕಿಂಗ್ ಮಾಡ್ಕೊಳ್ಳಿ. ಇವತ್ತು ಈ ವಿಡಿಯೋಲಿ ನಾನು ಫಸ್ಟ್ ಚಾಪ್ಟರ್ ನಮ್ದು ಏನಾಗಿದೆ, ದಟ್ ಈಸ್ ಟೇಬಲ್ಸ್ 2 to 15 ಹೇಗೆ ನೆನ್ಪಿಟ್ಕೋಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ. ಫಸ್ಟ್ ನಾವೇನು ಮಾಡಬೇಕು ಅಂದರೆ, ನೋಡಿ, ಟೇಬಲ್ಸ್ ನಮಗೆ ಬರುತ್ತಾ ಅಂತ ನಾವು ಫಸ್ಟ್ ಚೆಕ್ ಮಾಡ್ಕೋಬೇಕು. ನೀವೆಲ್ಲ ಟೇಬಲ್ಸ್ ಹೇಗೆ ನೆನ್ಪಿಟ್ಕೊಳ್ಳೋದೇನೆಂದರೆ, ಫಸ್ಟು ಎಲ್ಲ ನಂಬರ್ಸ್ ಬರ್ಕೊಂಡು ಬಂದುಬಿಡ್ತೀರಾ. 2 2 2 2 ಇಂಟು 1 2 3 ಆಮೇಲೆ ಈಕ್ವಲ್ಸ್ 2 4 6 8 ಈ ಥರ ಬರ್ಕೊಂಡು ಹೋಗಿರ್ತೀರ. ಅಂದರೆ ಮ್ಯಾಕ್ಸಿಮಮ್ ನಾವೆಲ್ಲರೂ ಕೂಡ ಟೇಬಲ್ಸನ್ನು ಬೈ ಹಾರ್ಟ್ ಮಾಡೋದು ಈ ಥರ. ಬಟ್ ಆ್ಯಕ್ಚುಯಲ್ ಮೆಥಡ್ ಆಫ್ ಬೈ ಹಾರ್ಟಿಂಗ್ ದ ಟೇಬಲ್ಸ್ ಅಥವಾ ರಿಮೆಂಬರಿಂಗ್ ದ ಟೇಬಲ್ಸ್ ಅನ್ನೋದು ಬೇರೆ. ನೋಡಿ, ಬೈ ಹಾರ್ಟ್ ಮಾಡಿದ್ರೆ ಟೇಬಲ್ಸ್ ನಾವು ಮರ್ತೋಗ್ತೀವಿ, ಅದು ಸಹಜ. 1 month or 2 months ಆದಮೇಲೆ ಮೇ ಬಿ ನಾವು ಮರ್ತಬಹುದು. ಬಟ್ ನಾವು ರಿಮೆಂಬರ್ ಮಾಡಿಕೊಂಡ್ರೆ ಅಥವಾ ನಮ್ಮ ಜ್ಞಾಪಕ ಶಕ್ತಿಯಲ್ಲಿ ನಾವು ಅದನ್ನು ಫಿಕ್ಸ್ ಮಾಡ್ಕೊಬಿಟ್ರೆ ಅದನ್ನು ಯಾವುದೇ ಕಾರಣಕ್ಕೂ ನಾವು ಮರೆಯೋಕ್ಕಾಗಲ್ಲ. ಟೇಬಲ್ಸು ಕಲಿಯೋದು ತುಂಬ ವಿಧಾನಗಳಿದೆ. ತುಂಬ ಈಸಿ ಮೆಥಡ್ ನಾನು ನಿಮಗೆ ಹೇಳ್ಕೊಡ್ತೀನಿ. ಇದನ್ನು ಮೈಂಡಲ್ಲಿ ಇಟ್ಕೋಬೇಡಿ. ಫಸ್ಟ್ ನೀವೇನು ಮಾಡಬೇಕು ಅಂದರೆ, ನಿಮ್ಮ ಒಂದು ಬುಕ್ಕಲ್ಲಿ ತೊಗೋಬೇಕು, ಟೇಬಲ್ಸನ್ನು ಎಲ್ಲ ಬರಿಬೇಕು. 2 to 15. ಸರ್, 20ವರೆಗೂ ಕಲಿಬೋದಿತ್ತಲ್ಲ ಸರ್ ಅಂತ ನೀವು ಕೇಳ್ಬೋದು. ಕಲಿಬೋದು, ಏನು ಪ್ರಾಬ್ಲಮ್ ಇಲ್ಲ. ಬಟ್ 2 to 15 ಕಲ್ತಿದ್ರೆ ನಿಮಗೆ 10th ಮ್ಯಾಥಮೆಟಿಕ್ಸ್ ತುಂಬ ಈಸಿ. 16 17 ಕಲ್ತಿದ್ರು ಈಸಿ ಆಗುತ್ತೆ. ಬಟ್ 15ವರೆಗೂ ಕಲ್ತಿದ್ರೆ ಯು ವಿಲ್ ಸಾಲ್ವ್ ಆಲ್ ದ ಪ್ರಾಬ್ಲಮ್ಸ್ ಇನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್. ಏನಕ್ಕೆ ಸರ್ 10ವರೆಗೂ ಕಲ್ತಿದ್ರೆ ಆಗಲ್ವಾ? 10ವರೆಗೂ ಕಲ್ತಿದ್ರೆ ಮ್ಯಾಕ್ಸ್ ಬಂತು ಅಂತ ನಿಮ್ಗೆ ಅರ್ಥ. ಬಟ್ 15ವರೆಗೂ ಕಲ್ತಿದ್ರೆ ನಿಮ್ಮ ಟೈಮ್ ಕನ್ಸ್ಯೂಮಿಂಗ್ ಇದೆಯಲ್ಲ ಸಾಲ್ವ್ ಮಾಡೋದು ಪ್ರಾಬ್ಲಮ್ಸ್, ಅದು ಕಮ್ಮಿ ಆಗುತ್ತೆ ಅಂತ ಅಷ್ಟೇ. ಬಿಕಾಸ್ ಫೈನಲ್ ಎಕ್ಸಾಮ್ ನೀವು 3 hour ಎಕ್ಸಾಮ್ ಬರೆಯುವಾಗ ಇಟ್ ವಿಲ್ ಕನ್ಸ್ಯೂಮ್ ಲಾಟ್ ಆಫ್ ಟೈಮ್ ಟು ರೈಟ್ ಆ್ಯಂಡ್ ಸಾಲ್ವ್ ದಿಸ್ ಒನ್ ಕ್ವಶನ್ಸ್. ಸೊ ಈಗ ನೋಡಿ, ಬನ್ನಿ ನೋಡೋಣ ಯಾವ ರೀತಿಯಲ್ಲಿ ಮ್ಯಾಥಮೆಟಿಕ್ಸ್ ಅಲ್ಲಿ ಟೇಬಲ್ಸನ್ನು ಫಸ್ಟು ನಾವು ಸಾಲ್ವ್ ಮಾಡಬೇಕು ಅಂತ. ಸೊ ಫಸ್ಟ್ ನೀವು 2 to 15ವರೆಗೂ ಟೇಬಲ್ಸನ್ನು ಬರೆದಿರ್ತೀರ, ಒಂದು ಸತಿ ಓದ್ತೀರಾ, ನೆನ್ಪಿಟ್ಕೋತೀರಾ. ಫಸ್ಟ್ ಯು ಶುಡ್ ಟಾರ್ಗೆಟ್ ಫಸ್ಟು 2 ಟೇಬಲ್ಸ್. ನಾನು ನಂಬರ್ ಆಫ್ ಡೇಸನ್ನು ಕೂಡ ಮೆನ್ಷನ್ ಮಾಡಿದ್ದೀನಿ. ಸೊ ನೀವು ಯೋಚನೆ ಮಾಡಬೇಕು, ಯಾವ ಡೇಯಲ್ಲಿ ನಾನು ಎಷ್ಟು ಟೇಬಲ್ಸನ್ನು ಕವರ್ ಮಾಡ್ತೀನಿ. ಎಲ್ಲ 2 to 15 ಒಂದೇ ದಿನದಲ್ಲಿ ಮುಗಿಸ್ಬಿಡ್ತೀನಿ ಅಂದರೆ ಆಗಲಿಕ್ಕಿಲ್ಲ. ಫಸ್ಟ್ ಏನು ಮಾಡಬೇಕು, ಯು ಶುಡ್ ಪ್ಲ್ಯಾನ್, ಸೆಟ್ ಅ ಟಾರ್ಗೆಟ್. 1 ವೀಕಲ್ಲಿ ನಾನು 2 to 15 ಇನ್ ಬಿಟ್ವೀನ್ ಏನೇ ಕೇಳಿದ್ರು ನಾನು ಪಟ್ ಅಂತ ಆನ್ಸರ್ ಮಾಡ್ತೀನಿ ಅಂತ ಚಾಲೆಂಜ್ ಆಗಿ ತೊಗೊಂಡು ಕೂತ್ಕೋಬೇಕು. 1 day or 2 daysಗೆ ಯು ಶುಡ್ ಸೆಟ್ ಅ ಟಾರ್ಗೆಟ್ 2
2 1s 3 1s 4 1s. ನಾನು ಇಷ್ಟು 3 ಟೇಬಲ್ಸನ್ನು ಏನು ಮಾಡ್ತೀನಿ ಅಂದರೆ ಈ 2 ಡೇಸಲ್ಲಿ ಕಲಿತೀನಿ ಅಂತ ಚಾಲೆಂಜ್ ತೊಗೊಂಡು ನೀವು ಕೂತ್ಕೋಬೇಕು, ಬರಿಬೇಕು, ಓದಬೇಕು, 2 times ಓದಬೇಕು, ಲೌಡ್ಲಿ ಆಲ್ಸೋ ಯು ಶುಡ್ ರೀಡ್ ಆ್ಯಂಡ್ ಆಲ್ಸೋ ಮನ್ಸಲ್ಲೂ ಕೂಡ ಓದಬೇಕು. ಆಮೇಲೆ ಕವರ್ ಮಾಡಬೇಕು, ಮತ್ತೊಂದು ಸತಿ ಹೇಳಬೇಕು. ಆಮೇಲೆ ಥರ್ಡ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಈಸ್ ಟೇಬಲ್ಸನ್ನು ನೋಡಬೇಕು. ಏನು ಸರ್ ನೀವು ಇದು ಹೊಸದು ವಿಚಿತ್ರವಾಗಿ ಹೇಳ್ತಿದ್ದೀರಾ ಅಂತ ಅಂದ್ಕೊಂಡಿರ್ಬೋದು, ಬಟ್ ನೀವು ಟೇಬಲ್ಸನ್ನು ಎಷ್ಟು ಸಲ ನೋಡ್ತಿರಲ್ಲ ಅಷ್ಟು ಸಲ ನಿಮ್ಮ ಮೈಂಡಲ್ಲಿ ಆ ಇಮೇಜ್ ಫಿಕ್ಸ್ ಆಗಿರುತ್ತೆ. ಆಮೇಲೆ ಕ್ಲೋಸ್ ಮಾಡಬೇಕು ಬುಕ್ಕು, ಮತ್ತೊಂದು ಸತಿ ಯು ಶುಡ್ ಕ್ಲೋಸ್ ಯುವರ್ ಐಸ್ ಆ್ಯಂಡ್ ರೀಕಾಲ್. ಓಕೆ 2 5s 10 ಅಂತ ಇತ್ತು, 2 10s 20 ಅಂತ ಇತ್ತು. ಈ ರೀತಿಯಲ್ಲಿ ನೀವು ರೀಕಾಲ್ ಮಾಡಬೇಕು. ಮತ್ತೊಂದು ಸತಿ ಓಪನ್ ಮಾಡಬೇಕು, ಮತ್ತೆ ಒಂದು 2 ನಿಮಿಷ ನೋಡಬೇಕು. 2 1s 2ನೇ ಟೇಬಲ್ ನೋಡಬೇಕು. ಅಂದರೆ ಅದು ನಿಮಗೆ ಬಂತು ಅಂದರೆ ಅದು ನೋಡೋ ಅವಶ್ಯಕತೆ ಇಲ್ಲ, ಯಾವುದು ಬರಲ್ಲ. ಫಾರ್ ಎಕ್ಸಾಂಪಲ್ 9 1s ಟೇಬಲ್ ನಿಮಗೆ ಕಂಪ್ಲೀಟಾಗಿ ಎಲ್ಲೋ ಕನ್ಫ್ಯೂಸ್ ಆಗ್ತಿದೆ, ಮಿಸ್ ಆಗ್ತಿದೆ ಅಂದಾಗ ನೀವೇನು ಮಾಡಬೇಕು ಅಂದರೆ 9 1s 9 ಟೇಬಲ್ ಏನಿದೆಯಲ್ಲ ಕಂಪ್ಲೀಟ್ ಲೆಟರ್ಸನ್ನು, ಆ ವರ್ಡ್ಸನ್ನು, ಆ ನಂಬರ್ಸನ್ನು ನೋಡ್ತಾನೇ ಇರಬೇಕು. 2 minutes ನೋಡಬೇಕು, ಬುಕ್ ಕ್ಲೋಸ್ ಮಾಡಬೇಕು, ಕಣ್ಣು ಮುಚ್ಕೋಬೇಕು, ಮತ್ತೆ ಇನ್ನೊಂದು ಸತಿ ರೀಕಾಲ್ ಮಾಡಬೇಕು. ಓಕೆ 9 5s 45 ಅಂತ ಇತ್ತು ಅಲ್ಲಿ. ಓಕೆ 9 10s 90 ಅಂತ ಇತ್ತು. 9 10s ಮೇಲೆ ಏನಿತ್ತು, ಈ ಥರ ಮೈಂಡಲ್ಲಿ ಏನು ಮಾಡಬೇಕು, ರೀಕಾಲ್ ಮಾಡಬೇಕು, ಮತ್ತೊಂದು ಸತಿ ನೋಡಬೇಕು. ಮತ್ತೇನು ಮಾಡಬೇಕು ಅಂದರೆ ಒಂದು ಸತಿ ಓದಬೇಕು, ಮತ್ತೊಂದು ಸತಿ ಬರಿಬೇಕು. ಸೊ ಈ ಥರ ಕಂಟಿನ್ಯೂಸ್ ನೀವು ಜಸ್ಟ್ ಎಷ್ಟೋ ಟೈಮ್ ಅವರ್ಸ್ ಟುಗೆದರ್, ಡೇಸ್ ಟುಗೆದರ್ ಕೊಡಬೇಕು ಅಂತ ಇಲ್ಲ. ಜಸ್ಟ್ ಯು ಸಿಟ್ ಫಾರ್ ಹಾಫ್ ಆನ್ ಅವರ್, ಅರ್ಧ ಗಂಟೆ, ಡೈಲಿ ಅರ್ಧ ಗಂಟೆ ಕೂತ್ಕೊಂಡು ಇದನ್ನು ಪ್ರಾಕ್ಟೀಸ್ ಮಾಡಿ. ಈ ರೀತಿಯಲ್ಲಿ ಖಂಡಿತವಾಗ್ಲೂ ಕೂಡ ನಿಮಗೆ ಟೇಬಲ್ಸ್ ಬರುತ್ತೆ. ಸೊ ನನ್ನ ಈ ಬುಕ್ಕಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ನಿಮಗೆ ಟೇಬಲ್ಸು ಕೂಡ ಕೊಟ್ಟಿದ್ದೀನಿ, ಅದೇ ರೀತಿಯಲ್ಲಿ ಒಂದು ಸ್ವಲ್ಪ ಸ್ಪೇಸು ಕೂಡ ಕೊಟ್ಟಿದ್ದೀನಿ, ಯಾವ ರೀತಿಯಲ್ಲಿ ನೀವು ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು, ಇನ್ಸ್ಟ್ರಕ್ಷನ್ಸು ಕೂಡ ಇದೆ. ಇದನ್ನು ಫಾಲೋ ಮಾಡಿದ್ರೆ ನೀವು ಖಂಡಿತವಾಗ್ಲೂ ಕೂಡ 2 to 10 ಅದೇ ರೀತಿಯಲ್ಲಿ 15 ಮತ್ತು 20 ಕೂಡ ಟೇಬಲ್ಸನ್ನು ಕಲ್ತ್ಕೋತೀರಾ. ನೀವು ಇದನ್ನು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹೋಗಿ ಬೇಗ ಕೂತ್ಕೊಂಡು ಇವತ್ತಿಂದನೇ ಸ್ಟಾರ್ಟ್ ಮಾಡಿ, ದೆನ್ ಯು ವಿಲ್ ಬಿ ಆಲ್ಸೋ ಬಿಕಮ್ ಪರ್ಫೆಕ್ಟ್ ಇನ್ ಟೇಬಲ್ಸ್. ಬಿಕಾಸ್ ನೋಡಿ, ಕನ್ನಡದಲ್ಲಿ ಟೇಬಲ್ಸ್ ಬೈ ಹೆಟ್ ಮಾಡೋಕ್ಕಿಂತ ಇಂಗ್ಲೀಷಲ್ಲಿ ಬೈ ಹೆಟ್ ಮಾಡೋದು ತುಂಬ ಡಿಫ್ರೆನ್ಸ್ ಇದೆ. ಸರ್ ಕನ್ನಡದಲ್ಲಿ ಬೈ ಹೆಟ್ ಮಾಡಿದ್ರೆ ನಮಗೆ ಏನು ಮ್ಯಾಥ್ಸ್ ಸಾಲ್ವ್ ಮಾಡೋಕ್ಕೆ ಬರಲ್ವ? ಮಾಡ್ಬೋದು ನೋಡಿ, ಬಟ್ ಈಗ ಟ್ರೆಂಡ್ ನಡೀತಿರೋದೇನೆಂದರೆ ಇಂಗ್ಲೀಷಲ್ಲೂ ಕೂಡ ನಿಮಗೆ ಟೇಬಲ್ಸ್ ಬರಬೇಕು ಅನ್ನೋದನ್ನು. ಸೊ ಇದನ್ನು ನೀವು ಈ ಮೆಥಡಲ್ಲಿ ಫಾಲೋ ಮಾಡಿ. ಇದರಲ್ಲಿ ಏನೇ ಆದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ಕಮಿಂಗ್ ಚಾಪ್ಟರ್ಸ್ ಏನಿದೆ, ಚಾಪ್ಟರ್ ನಂಬರ್ 2 ತುಂಬ ಇದೆ, 2 ಇದೆ, 3 ಇದೆ. ಅದರಲ್ಲಿ ಈ 10 ಚಾಪ್ಟರ್ಸು ಕೂಡ ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕು, ನಿಮ್ಗೆ ಯಾವ ರೀತಿಯಲ್ಲಿ ಓದಬೇಕು ಅಂತ ನಿಮಗೆ ಬೇಕು ಅಂದರೆ ಖಂಡಿತ ನೀವು ಕಮೆಂಟ್ ಮೂಲಕ ತಿಳಿಸಿ. ಕಮ್ಮಿಂಗ್ ವೀಡಿಯೋಸಲ್ಲಿ ಇದ್ರ ಬಗ್ಗೆನೂ ಕೂಡ ನಾನು ಇನ್ ಡೀಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾವ ಥರ ಓದಬೇಕು, ಯಾವ ಥರ ಇದು ಮಾಡಬೇಕು ಅಂತ. ಈ ವಿಡಿಯೋನೂ ಕೂಡ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಸರ್ಕಲಲ್ಲಿ ಯಾರಾದರೂ ಸ್ಟೂಡೆಂಟ್ ಓದ್ತಾ ಇದ್ದರೆ ಅಥವಾ ಅವ್ರಿಗೆ ಆ ಟೇಬಲ್ಸ್ಗೆ ಸಮಸ್ಯೆ ಆಗ್ತಾ ಇದೆ ಅಂದರೆ ಅವ್ರನ್ನ ಕಳಿಸಿ, ಅವರು ಕೂಡ ತಿಳ್ಕೊಳ್ಳಿ. ಅದೇ ರೀತಿಯಲ್ಲಿ ನನ್ನ ಬುಕ್ಕನ್ನು ಕೂಡ ಬೇಕು ಅಂದರೆ ಪರ್ಚೇಸ್ ಮಾಡಬೇಕು, ನಿಮ್ಗೆ ಬೇಕು ಅಂದರೆ ಅತಿ ಶೀಘ್ರದಲ್ಲಿ ನಾನು ನಿಮಗೆ ತಲುಪಿಸ್ತೀನಿ. ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಅಲ್ಲಿವರೆಗೂ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.